ಆಜಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಎಲ್ಲವೂ ಅಂದ್ಕೊಂಡಂತೆ ಆಗಿದ್ದಿದ್ರೆ ಈಗಾಗಲೇ ಸಚಿವ ಸಂಪುಟ ವಿಸ್ತರಣೆ ಆಗ್ಬೇಕಾಗಿತ್ತು, ರಾಜ್ಯ ಸಚಿವ ಸಂಪುಟ ವಿಸ್ತರಣೆ ಆಗ್ಬೇಕಿತ್ತು. ಆದ್ರೆ ಕಳೆದ 4 ದಿನಗಳಿಂದ ದೆಹಲಿಯ ಜಂತರ್ ಮಂತರ್ನಲ್ಲಿ ದೊಡ್ಡ ಡ್ರಾಮಾವೇ ನಡೀತಾ ಇದೆ. ಸೊ ಕಾಕ್ರೋಚ್ ಪ್ರೊಟೆಸ್ಟ್ಗೆ ಈಗ ಕಾಂಗ್ರೆಸ್ ಕೂಡ ಸಾಥ್ ಕೊಡ್ತಾ ಇದೆ. ಸೊ ಈ ನಿಟ್ಟಿನಲ್ಲಿ ಸಿಎಂ ಡಿ ಕೆ ಶಿವಕುಮಾರ್, ಮಾಜಿ ಸಿಎಂ ಸಿದ್ದರಾಮಯ್ಯ ಎಲ್ಲರೂ ಕೂಡ ಹೋಗಿ ರಾಹುಲ್ ಗಾಂಧಿಯನ್ನ ಭೇಟಿ ಮಾಡಿದ್ರು ಕೂಡ ಸಚಿವ ಸಂಪುಟದ ಒಂದು ವಿಸ್ತರಣೆ ಆಗ್ತಾ ಇಲ್ಲ, ಸಚಿವರ ಆಕಾಂಕ್ಷಿಗಳ ಪಟ್ಟಿ ಫೈನಲ್ ಆಗ್ತಾ ಇಲ್ಲ. ಎಲ್ಲರೂ ಅನ್ಕೊಂಡಿದ್ದಾರೆ ಬಹುಶಃ ದೆಹಲಿಯಲ್ಲಿ ಬ್ಯುಸಿ ಇದ್ದಾರೆ ನಾಯಕರು, ಹೀಗಾಗಿ ಆಗ್ತಾ ಇಲ್ಲ ಅಂತ. ಬಟ್ ರಾಹುಲ್ ಗಾಂಧಿಯ ಪ್ಲಾನ್ ಬೇರೆ ಇದೆ. ಇದು ಕಾರಣ ಅಲ್ಲ, ಸಚಿವ ಸಂಪುಟ ವಿಸ್ತರಣೆ ತಡ ಆಗ್ತಿರೋದಕ್ಕೆ ದೆಹಲಿಯ ಪ್ರತಿಭಟನೆ ಕಾರಣ ಅಲ್ಲ ಅನ್ನೋ ಒಂದು ಇನ್ಸೈಡ್ ಮಾಹಿತಿ ಬರ್ತಾ ಇದೆ. ಅಸಲಿಗೆ ಏನ್ ಕಾರಣ ಆಗಿದ್ರೆ ಬನ್ನಿ ಒಂದು ಬ್ರೇಕಿಂಗ್ ಇದೆ ನೋಡೋಣ. ಡಿ ಕೆ ಕ್ಯಾಬಿನೆಟ್ ಏನು ವಿಸ್ತರಣೆಗೆ ತಡ ಆಗ್ತಾ ಇದೆ, ಯಾಕೆ ತಡ ಆಗ್ತಾ ಇದೆ, ಅಸಲಿಗೆ ಏನ್ ಕಾರಣ? ಡಿ ಕೆ ಕ್ಯಾಬಿನೆಟ್ ತಡ ಆಗ್ತಿರೋದಕ್ಕೆ ಏನ್ ಕಾರಣ? ಈಗೇನ್ ನೀಟ್ ಹೋರಾಟ ಆಗ್ತಾ ಇದೆ ದೆಹಲಿಯಲ್ಲಿ, ಅದು ಅಸಲಿ ಕಾರಣನ? ಎಲ್ಲರೂ ಕೂಡ ಮೇಲ್ನೋಟಕ್ಕೆ ದೆಹಲಿಯಲ್ಲಿ ಆಗ್ತಿರ್ತಕ್ಕಂಥ ನೀಟ್ ಪ್ರತಿಭಟನೆಯಿಂದ ಸಚಿವ ಸಂಪುಟ ವಿಸ್ತರಣೆ ತಡ ಆಗ್ತಿದೆ ಅನ್ನೋ ಒಂದು ಲೆಕ್ಕಾಚಾರದಲ್ಲಿದ್ದಾರೆ. ಆದ್ರೆ ರಾಹುಲ್ ಗಾಂಧಿ ಜೊತೆಗೆ ಕಾಂಗ್ರೆಸ್ ಹೈಕಮಾಂಡ್ನ ಪ್ಲಾನೇ ಬೇರೆ ಇದೆ. ಅಸಲಿಗೆ ಈ ನೀಟ್ ಪ್ರೊಟೆಸ್ಟ್ಗೂ ಸಚಿವ ಸಂಪುಟ ವಿಸ್ತರಣೆ ತಡ ಆಗ್ತಿರೋದಕ್ಕೂ ಕಾರಣನೇ ಅಲ್ಲ, ಬೇರೆ ಕಾರಣ ಇದೆ ಅನ್ನೋ ಒಂದು ಮಾಹಿತಿ ಬರ್ತಾ ಇದೆ. ನಮ್ಮ ಪೊಲಿಟಿಕಲ್ ಟೀಮ್ ಒಂದು ಎಕ್ಸ್ಕ್ಲೂಸಿವ್ ಸುದ್ದಿಯನ್ನ ಈ ವಿಚಾರವಾಗಿ ಕೊಡ್ತಾ ಇದೆ. ಏನು ಈಗಾಗಲೇ ಸಿದ್ದರಾಮಯ್ಯ ಹಾಗೂ ಡಿ ಕೆ ಶಿವಕುಮಾರ್ ಪಟ್ಟಿಯನ್ನ ಕೊಟ್ಟಿದ್ರು. ಆ ಪಟ್ಟಿಗೆ ರಾಹುಲ್ ಗಾಂಧಿ ಆರಂಭದಲ್ಲಿ ಒಪ್ಪಿರ್ಲಿಲ್ಲ, ಜೊತೆಗೆ ಈಗ ಫೈನಲ್ ಆಗಿತ್ತೇನು ಪಟ್ಟಿ ಅನ್ನೋ ಒಂದು ಮಾಹಿತಿ ಇದ್ದು, ಆ ಪಟ್ಟಿಗೂ ಕೂಡ ರಾಹುಲ್ ಗಾಂಧಿ ಒಪ್ಪಿಲ್ಲ ಅನ್ನೋ ಒಂದು ಮಾಹಿತಿ ಬರ್ತಾ ಇದೆ. ಹೀಗಾಗಿನೇ ತಡ ಆಗ್ತಾ ಇದೆ. ಜೊತೆಗೆ ಸಚಿವಾಕಾಂಕ್ಷಿಗಳ ಏನು ಲಾಬಿ ಜಾಸ್ತಿ ಆಗ್ತಾ ಇದೆ. ಹೀಗಾಗಿ ಯಾರಿಗೆ ಸಚಿವ ಸ್ಥಾನ ಕೊಡಬೇಕು, ಯಾರು ಕೊಡಬಾರ್ದು. ಸೊ ಈ ನಿಟ್ಟಿನಲ್ಲಿ ರಾಹುಲ್ ಗಾಂಧಿ ಒಂದು ಮಾಸ್ಟರ್ ಪ್ಲಾನ್ ಮಾಡಿದ್ದಾರೆ ಅನ್ನೋ ಒಂದು ಮಾಹಿತಿ. ಏನಾಗಿದ್ರೆ ಪ್ಲಾನು? ಈಗಾಗಲೇ ಅಂದ್ಕೊಂಡಂತೆ ಆಗಿದ್ರೆ ನಿನ್ನೆನೋ ಮೊನ್ನೆನೋ ಸಚಿವ ಸಂಪುಟ ವಿಸ್ತರಣೆ ಆಗ್ಬೇಕಾಗಿತ್ತು ಅಂತ ಸ್ವತಃ ಸಿದ್ದರಾಮಯ್ಯನವರು, ಡಿ ಕೆ ಶಿವಕುಮಾರ್ ಹೇಳಿದ್ರು. ಆದ್ರೆ ಅಸಲಿಗೆ ಪ್ಲಾನೇ ಬೇರೆ. ಸೊ ಅಲ್ಲಿಗೆ ಸೋಮವಾರದವರೆಗೂ ಯಾವುದೇ ರೀತಿಯ ಸಂಪುಟ ವಿಸ್ತರಣೆ ಆಗಲ್ಲ. ಅಲ್ಲಿಗೆ ಸೋಮವಾರ ಫೈನಲ್ ಆಗುವಂತಹ ಪಟ್ಟಿಯಲ್ಲಿ ಯಾರೆಲ್ಲ ಹೆಸರಿರುತ್ತೆ, ರಾಹುಲ್ ಗಾಂಧಿಯ ಒಂದು ಪ್ಲಾನ್ ಏನು, ಎಕ್ಸಿಕ್ಯೂಷನ್ ಹೇಗ್ ಮಾಡ್ತಾರೆ, ಬನ್ನಿ ನೋಡೋಣ. ಅಪ್ಡೇಟ್ ಬ್ರೇಕಿಂಗ್ ಇದೆ ಈ ಬಗ್ಗೆ. ರಾಹುಲ್ ಗಾಂಧಿಯ ಈ ಪ್ಲಾನ್ ಏನು ಅಂತ. ಎಸ್, ರಾಜ್ಯದಲ್ಲಿ ರಾಹುಲ್ ಗಾಂಧಿ ಒಂದು ಸರ್ವೆ ನಡೆಸ್ತಾ ಇದ್ದಾರೆ ಅನ್ನೋ ಒಂದು ಮಾಹಿತಿ ಇದೆ. ಎಸ್, ಸಚಿವ ಆಕಾಂಕ್ಷಿಗಳ ಪಟ್ಟಿ ದೊಡ್ಡದಾಗ್ತಾ ಇದೆ. ಆಂಜನೇಯನ ಬಾಲದ ತರ ದೊಡ್ಡ ಮಟ್ಟದಲ್ಲಿ ಪಟ್ಟಿ ಆಗ್ತಾ ಇದೆ. ಎಲ್ಲರೂ ಕೂಡ 2 ಟೈಮು, ಫಸ್ಟ್ ಟೈಮು, 3ನೇ ಸಲ, 4ನೇ ಸಲ, ಎಷ್ಟೇ ಯಾರಿಗೆಲ್ಲ ಸಚಿವ ಸ್ಥಾನ ಸಿಕ್ಕಿಲ್ವೋ ಎಲ್ಲರೂ ಶಾಸಕರು ಕೂಡ ಲಾಬಿಯನ್ನ ಮಾಡ್ತಾ ಇದ್ದಾರೆ. ಅದು MLC ಆಗಿರ್ಬೋದು, MLA ಗಳಾಗಿರ್ಬೋದು, ಎಲ್ಲರೂ ಕೂಡ ಸಾಕಷ್ಟು ಮಂದಿ ಲಾಬಿಯನ್ನ ಮಾಡ್ತಾ ಇದ್ದಾರೆ. ಇನ್ನು ಉಳಿದಿರ್ತಕ್ಕಂಥದ್ದು ಕೇವಲ 20 ಸಚಿವ ಸ್ಥಾನಗಳು ಮಾತ್ರ. ಸೊ ಹೀಗಾಗಿ ಲಾಬಿ ಮಾಡ್ತಿರೋ ಸಂಖ್ಯೆ ಸುಮಾರು 50 ಇದೆ. 40ರಿಂದ 45, 50 ಆಕಾಂಕ್ಷಿಗಳು ಇದ್ದಾರೆ, ಸಚಿವಾಕಾಂಕ್ಷಿಗಳು. ಯಾರಿಗೆ ಕೊಡಬೇಕು, ಯಾರಿಗೆ ಕೊಟ್ರೆ ಕಾಂಗ್ರೆಸ್ಗೆ ಲಾಭ ಆಗುತ್ತೆ? ಮುಂಬರುವ ಚುನಾವಣೆಗಳಿಗೆ, ಅದು ಸ್ಥಳೀಯ ಸಂಸ್ಥೆ ಚುನಾವಣೆ ಆಗಿರ್ಬೋದು ಅಥವಾ GBA ಚುನಾವಣೆ ಆಗಿರ್ಬೋದು, ಜೊತೆಗೆ 2028ರ ವಿಧಾನಸಭಾ ಚುನಾವಣೆಗೆ ಆಗಿರ್ಬೋದು, ಯಾರಿಗೆ ಕೊಟ್ರೆ ಲಾಭ ಆಗುತ್ತೆ? ಹೀಗಾಗಿನೇ ಡಿ ಕೆ ಶಿವಕುಮಾರ್ ತನ್ನ ಒಂದು ಕ್ಲೋಸೆಸ್ಟ್ ಟೀಮ್ ಅನ್ನ ಮಾಡಿಕೊಂಡು ಆ ಟೀಮ್ ಮುಖಾಂತರ ಸರ್ವೆ ಮಾಡಿಸ್ತಾ ಇದ್ದಾರೆ ಅನ್ನೋ ಒಂದು ಮಾಹಿತಿ ಬರ್ತಾ ಇದೆ. ಇದು ಗ್ಯಾರಂಟಿ ನ್ಯೂಸ್ ನ ಬಿಗ್ ಎಕ್ಸ್ಕ್ಲೂಸಿವ್ ನ್ಯೂಸ್. ರಾಹುಲ್ ಗಾಂಧಿ ಕರ್ನಾಟಕದಲ್ಲಿ ಸರ್ವೆ ಮಾಡಿಸ್ತಾ ಇದ್ದಾರೆ. ಅದು ಸರ್ವೆ ಅಂದ್ರೆ ಕ್ಷೇತ್ರಕ್ಕೆ ಹೋಗಿ ಸರ್ವೆ ಮಾಡೋದಲ್ಲ. ಸೊ ಇಲ್ಲಿ ಯಾರು ಮಾಸ್ ಲೀಡರ್, ಹಿರಿಯರಿಗೆ ಕೊಟ್ರೆ ಏನ್ ಲಾಭ, ಹೊಸಬರು ಕೊಟ್ರೆ ಏನ್ ಲಾಭ, ಅಥವಾ ಫಸ್ಟ್ ಟೈಮ್ ಗೆದ್ದಿದ್ರು ಪರವಾಗಿಲ್ಲ ಅವ್ರಿಗೆ ಮಂತ್ರಿಗಿರಿ ಕೊಟ್ರೆ ಪಕ್ಷಕ್ಕೆ ಮತ್ತೆ ಕಾರ್ಯಕರ್ತರಿಗೆ ಏನು ಲಾಭ ಆಗ್ಬಹುದು, ಜನರಿಗೆ ಏನು ಲಾಭ ಆಗ್ಬಹುದು, ಚೆರಿಸ್ಮ್ಯಾಟಿಕ್ ಇದಾರ ಅವರು, ಅವರಿಂದ ಮುಂಬರುವ ದಿನಗಳಲ್ಲಿ ಪಕ್ಷಕ್ಕೆ
ದೊಡ್ಡ ಮಟ್ಟದ ಸ್ಟ್ಯಾಂಡ್ ಆಗಿ ನಿಲ್ಲುವಂತಹ ಒಂದು ಕಾರ್ಯಕರ್ತರ ಪಡೆ ಲಾಭ ಆಗುತ್ತಾ, ಏನ್ ಲಾಭ ಆಗುತ್ತೆ, ಈ ರೀತಿಯಾಗಿ ಚರ್ಚೆ ಮಾಡ್ತಾ ಇದ್ದಾರೆ. ಈಗಾಗಲೇ ಡಿ ಕೆ ಶಿವಕುಮಾರ್, ಸಿದ್ದರಾಮಯ್ಯನವರು ಜೊತೆಗೆ ಕೆಪಿಸಿಸಿ ಅಧ್ಯಕ್ಷ ಬಿ ಕೆ ಹರಿಪ್ರಸಾದ್, ಮಲ್ಲಿಕಾರ್ಜುನ್ ಖರ್ಗೆ ಎಲ್ಲರ ಜೊತೆ ಕೂಡ ಮಾತುಕತೆ ಆಗಿದೆ. ಈ ಮಾತುಕತೆ ಆದರೂ ಕೂಡ ಇನ್ನೇನು ಸಚಿವ ಸಂಪುಟ ವಿಸ್ತರಣೆ ಆಗೇ ಬಿಡ್ತು ಅನ್ನೋ ಒಂದು ಲೆಕ್ಕಾಚಾರ ಇತ್ತು. ಬಟ್ ರಾಹುಲ್ ಗಾಂಧಿ ಈಗ ಸ್ಟಾಪ್ ಮಾಡಿದ್ದಾರೆ ಈ ಒಂದು ಸಚಿವ ಸಂಪುಟ ವಿಸ್ತರಣೆಗೆ. ಸೊ ತಾನೇ ಒಂದು ಟೀಮನ್ನು ಮಾಡಿ ಆ ಟೀಮಿಂದ ಸರ್ವೆ ಕಾರ್ಯನ ಮಾಡಿಸ್ತಾ ಇದೆ. ಯಾರೋ ಒಬ್ಬ ಶಾಸಕನಿಗೆ, 2 ಬಾರಿ ಗೆದ್ದಿರ್ತಕ್ಕಂಥ ಶಾಸಕನಿಗೆ ನಾವು ಸಚಿವ ಸ್ಥಾನ ಕೊಟ್ಟರೆ ಅದರಿಂದ ಏನು ಲಾಭ, ಪಕ್ಷಕ್ಕೆ ಏನು ಲಾಭ, ರಾಜ್ಯ ಸರ್ಕಾರದ ಒಂದು ನೇಮ್ ಅಂಡ್ ಫೇಮ್ ಹೇಗೆ ಬದಲಾಗಬಹುದು, ಹಳೆಬರಿಗೆ ಕೊಟ್ಟರೆ ಏನಾಗಬಹುದು, ಇದೆಲ್ಲವೂ ಕೂಡ ಸಮೀಕರಣವನ್ನು ಮಾಡಿ ಸರ್ವೆ ಮಾಡ್ತಾ ಇದ್ದಾರಂತೆ. ಈ ಒಂದು ರಿಪೋರ್ಟ್ ಬಹುಶಃ ಭಾನುವಾರದ ಒಳಗಡೆ ರಾಹುಲ್ ಗಾಂಧಿಗೆ ಹೋಗುತ್ತೆ. ಅದಾದ ನಂತರ ಸೋಮವಾರ ಪಟ್ಟಿ ಫೈನಲ್ ಆಗುತ್ತೆ ಅನ್ನೋ ಒಂದು ಮಾಹಿತಿ ಬರ್ತಾ ಇದೆ. ಎಸ್, ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ನೀಡೋದಕ್ಕೆ ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ದುರ್ಗೇಶ್ ಈಗ ಫೋನ್ನಲ್ಲಿ ಸಂಪರ್ಕದಲ್ಲಿದ್ದಾರೆ. ದುರ್ಗೇಶ್, ಸಹಜವಾಗಿಯೇ ಸ್ವತಃ ಸಿದ್ದರಾಮಯ್ಯನವರು, CM ಡಿ ಕೆ ಶಿವಕುಮಾರ್ ಕೂಡ ಹೇಳಿದ್ರು ನೀಟ್ ಪ್ರತಿಭಟನೆಯಿಂದಾಗಿ ಸಚಿವ ಸಂಪುಟ ವಿಸ್ತರಣೆ ಡಿಲೇ ಆಗ್ತಾ ಇದೆ ಅಂತ. ಬಟ್ ನೀವು ಕೊಟ್ಟಿರ್ತಕ್ಕಂಥ ಸುದ್ದಿಯ ಪ್ರಕಾರ ರಾಹುಲ್ ಗಾಂಧಿ ಪಟ್ಟಿಯನ್ನು ಒಪ್ಪಿಲ್ಲ, ರಾಹುಲ್ ಗಾಂಧಿ ಪ್ರಕಾರ ಸರ್ವೆ ಮಾಡಿ ಫೈನಲ್ ಮಾಡ್ತೀವಿ ಅಂತ. ನಿಜಾನ ಇದು? ಏನಿದೆ ಹೆಚ್ಚಿನ ಮಾಹಿತಿ ಅಂತ? ಎಸ್ ಸತೀಶ್, ಸಚಿವ ಸಂಪುಟ ವಿಸ್ತರಣೆಗೆ ಡಿ ಕೆ ಶಿವಕುಮಾರ್ ಮತ್ತು ಮಾಜಿ ಸಿಎಂ ಸಿದ್ದರಾಮಯ್ಯ, ಕೆಪಿಸಿಸಿ ಅಧ್ಯಕ್ಷ ಹರಿಪ್ರಸಾದ್ ಅವರು ಸಾಲು ಸಭೆಗಳನ್ನ ಮಾಡಿದ್ದಾರೆ. ಜೊತೆಗೆ ಹೈಕಮಾಂಡ್ ನಾಯಕರ ಭೇಟಿಯನ್ನು ಮಾಡಿದ್ದಾರೆ. ಆದ್ರೆ ಸುತಾರಾಮ್ ಇದಕ್ಕೆ ಈ ಒಂದು ಪಟ್ಟಿಯಲ್ಲಿ, ಅಂದ್ರೆ ಡಿ ಕೆ ಶಿವಕುಮಾರ್ ಪಟ್ಟಿ, ಸಿದ್ದರಾಮಯ್ಯ ಪಟ್ಟಿ ಇರುವಂತದ್ದು ಈಗಾಗಲೇ ಹೈಕಮಾಂಡ್ ನಾಯಕರ ಅಂಗಳದಲ್ಲಿ ತಲುಪಿದೆ. ಮಲ್ಲಿಕಾರ್ಜುನ್ ಖರ್ಗೆ ಅವರ ಜೊತೆಗೆ ಕೂಡ ಡಿ ಕೆ ಶಿವಕುಮಾರ್ ಅವರು ಒಂದು ಸುತ್ತಿನ ಮಾತುಕತೆಯನ್ನು ನಡೆಸಿದ್ದಾರೆ. ಇಂಥದ್ದೇ ಪಟ್ಟಿಯನ್ನ ಫೈನಲ್ ಮಾಡಬೇಕನ್ನೋ ನಿಟ್ಟಿನಲ್ಲಿ ಇಬ್ಬರು ನಾಯಕರು, ಸಿದ್ದರಾಮಯ್ಯ, ಡಿ ಕೆ ಶಿವಕುಮಾರ್ ಭೇಟಿ ಮಾಡಿದ್ರು ಕೂಡ ಸುತಾರಾಮ್, ರಾಹುಲ್ ಗಾಂಧಿ ಅವರು ಒಪ್ತಾ ಇಲ್ಲ. ಇದಕ್ಕೆ ಕಾರಣ ಏನು ಅನ್ನುವಂಥದ್ದು ಬಹಳ ಸೂಕ್ಷ್ಮವಾಗಿ ಗ್ಯಾರಂಟಿ ನ್ಯೂಸ್ ಸಿಕ್ಕಿರುವಂತಹ ಮಾಹಿತಿಯ ಪ್ರಕಾರ ರಾಹುಲ್ ಗಾಂಧಿ ಅವರೇ ಖುದ್ದು ಸರ್ವೆ ಮಾಡಿಸಿದ್ದಾರೆ ಅನ್ನುವಂಥದ್ದು. ಯಾಕಂದ್ರೆ ಮುಂಬರುವಂತಹ ಚುನಾವಣೆಗಳನ್ನ ಗುರಿಯಾಗಿಸಿಕೊಂಡು ರಾಹುಲ್ ಗಾಂಧಿ ಅವರು ರಾಜ್ಯದಲ್ಲಿ, ಅಂದ್ರೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಇದೆ, ಕಾಂಗ್ರೆಸ್ ಇರೋದ್ರಿಂದಾನೇ ಒಂದಿಷ್ಟು ದೇಶದಲ್ಲಿ ಒಂದು ದೊಡ್ಡ ಮಟ್ಟದಲ್ಲಿ ಸುದ್ದಿ ಆಗ್ತಾ ಇದೆ ಮತ್ತು ಕಾಂಗ್ರೆಸ್ಗೆ ಬಲವನ್ನ ಕೂಡ ತಂದು ಕೊಟ್ಟಿದೆ. ಹೀಗಾಗಿ ಡಿ ಕೆ ಶಿವಕುಮಾರ್ ಅವರನ್ನ CM ಮಾಡಿರುವಂತದ್ದು ಒಂದ್ ಕಡೆ, ಆದ್ರೆ ಸಿದ್ದರಾಮಯ್ಯ ಅವರ ರಾಜೀನಾಮೆನ ಪಡೆಯಲಾಗಿದೆ. ಹೀಗಾಗಿ ಮುಂಬರುವಂತಹ ದಿನಗಳಲ್ಲಿ ರಾಜ್ಯ ಸರ್ಕಾರ ಯಾವ ರೀತಿ ಕೆಲಸಗಳನ್ನು ಮಾಡುತ್ತಿರೋದು ಒಂದ್ ಕಡೆ ಆದ್ರೆ, ರಾಜ್ಯದಲ್ಲಿ ಅಧಿಕಾರಕ್ಕೆ ಮತ್ತೆ ಬರಬೇಕನ್ನೋ ನಿಟ್ಟಿನಲ್ಲಿ ಕಾಂಗ್ರೆಸ್ ಕಾರ್ಯಪ್ರವೃತ್ತವಾಗಿ ಕೆಲಸವನ್ನು ಮಾಡಬೇಕಾಗತ್ತೆ. ಈ ನಿಟ್ಟಿನಲ್ಲಿ ಸಚಿವ ಸಂಪುಟದಲ್ಲಿ ಉಳಿದಿರುವಂತಹ 20 ಸಚಿವ ಸ್ಥಾನಗಳಿಗೆ 40ರಿಂದ 50ಕ್ಕೂ ಹೆಚ್ಚು ಶಾಸಕರಿಂದ ಪೈಪೋಟಿ ನಡೀತಾ ಇದೆ. ಶಾಸಕರಿಗೆ ಅಸಮಾಧಾನ ಉಂಟಾಗುವುದು ಸಹಜ. ತಮಗೆ ಸಚಿವ ಸ್ಥಾನ ಸಿಗದೇ ಇದ್ರೆ ಅಸಮಾಧಾನ ಉಂಟಾಗುತ್ತೆ. ಹೀಗಾಗಿ ಇದೆಲ್ಲವನ್ನೂ ಕೂಡ ಗಮನದಲ್ಲಿಟ್ಟುಕೊಂಡು ಶಾಸಕರ ಅಸಮಾಧಾನ ಒಂದ್ ಕಡೆ ಆದ್ರೆ, ಮುಂಬರುವ ದಿನಗಳಲ್ಲಿ ಪಕ್ಷವನ್ನ ಸಂಘಟನೆ ಮಾಡೋದು ದೊಡ್ಡ ಜವಾಬ್ದಾರಿ ಡಿ ಕೆ ಶಿವಕುಮಾರ್ ಅವರ ಮೇಲಿದೆ, ಜೊತೆಗೆ ಹೈಕಮಾಂಡ್ ನಾಯಕರ ಮೇಲೂ ಕೂಡ ಇದೆ. ಹೀಗಾಗಿ ರಾಹುಲ್ ಗಾಂಧಿ ಅವರು ತಮ್ಮದೇ ಆದ ಟೀಮ್ ಅನ್ನ ಕಟ್ಕೊಂಡು ರಾಜ್ಯದಲ್ಲಿ ಸರ್ವೆನ ಮಾಡ್ತಿದ್ದಾರೆ. ಸರ್ವೆ ಅಂದ್ರೆ ನೀವು ಹೇಳಿದಂತೆ ಹಳ್ಳಿಗಳಿಗೆ, ತಾಲೂಕುಗಳಿಗೆ ಹೋಗಿ ಸರ್ವೆನ ಮಾಡ್ತಿರುವಂತದ್ದಲ್ಲ. ಈ ಹಿಂದೆ ಕೂಡ ಸಚಿವರ ಮೌಲ್ಯಮಾಪನವನ್ನ ಮಾಡ್ಲಾಗ್ತಾ ಇತ್ತು. ಪ್ರತಿ 3 ತಿಂಗಳಿಗೆ ಮೌಲ್ಯಮಾಪನ ಮಾಡಿ ವರದಿಯನ್ನ ತೆಗೆದುಕೊಳ್ಳಾಗ್ತಾ ಇತ್ತು. ಯಾವ ರೀತಿ ಸಚಿವರು ಕೆಲಸವನ್ನ ಮಾಡ್ತಿದ್ರೆ, ಅವರ ಕಾರ್ಯಪದ್ಧತಿ ಯಾವ ರೀತಿ ಇದೆ, ಇಲಾಖೆಯ ಕಾರ್ಯಪದ್ಧತಿ ಜೊತೆಗೆ ಪಕ್ಷದ ಸಂಘಟನೆ ಯಾವ ರೀತಿ ಇದೆ, ಜೊತೆಗೆ ಗ್ಯಾರಂಟಿ ಯೋಜನೆ ಅನುಷ್ಠಾನವನ್ನ ಯಾವ ರೀತಿ ಮಾಡ್ತಿದ್ದಾರೆ ಮತ್ತು ಪಕ್ಷದಲ್ಲಿ ಕಾರ್ಯಕರ್ತರಿಗೆ ಯಾವ ರೀತಿ ಸ್ಪಂದಿಸ್ತಿದ್ದಾರೆ ಅನ್ನುವಂಥದ್ದು ಕೂಡ ವರದಿಯನ್ನು ಪಡೆಯಲಾಗ್ತಾ ಇತ್ತು. ಅದೇ ರೀತಿ ಮುಂಬರುವ ದಿನಗಳಲ್ಲಿ ಹೊಸ ಮುಖಗಳಿಗೆ ಅಥವಾ 2-3 ಬಾರಿ ಗೆದ್ದವರಿಗೆ ಅಥವಾ ಹಿರಿಯರಿಗೆ ಅವಕಾಶವನ್ನು ಮಾಡಿಕೊಟ್ರೆ ಯಾವ ಭಾಗದಲ್ಲಿ ಎಷ್ಟು ಸ್ಥಾನಗಳನ್ನು ನಾವು ಗೆಲ್ಲಬಹುದು, ಮತ್ತೆ ಹೊಸಬರಿಗೆ ಅವಕಾಶ ಮಾಡಿಕೊಟ್ರೆ ಯಾವ ರೀತಿ ಅವರು ಪಕ್ಷವನ್ನು ಸಂಘಟನೆ ಮಾಡ್ತಾರೆ, ಈಗಿರುವವರಿಗೆ ಮುಂದುವರಿಸಿದ್ರೆ ಯಾವ ರೀತಿ ಎಫೆಕ್ಟ್ ಆಗತ್ತೆ ಅನ್ನುವಂಥದ್ದು ಎಲ್ಲ ರೀತಿಯ ಸರ್ವೆಯನ್ನ ರಾಹುಲ್ ಗಾಂಧಿ ಅವರು ಮಾಡ್ತಿದ್ದಾರೆ. ಹೀಗಾಗಿಯೇ ಡಿ ಕೆ ಶಿವಕುಮಾರ್ ಮೊನ್ನೆ ಅಷ್ಟೇ ಹೇಳಿದ್ರು, ಇನ್ನೂ ಕೂಡ ಕೆಲವೊಂದಿಷ್ಟು ದಿನ ಮುಂದೂಡಿಕೆ ಆಗಬಹುದು ಅನ್ನುವಂತ ಮಾತ್ರ ಡಿ ಕೆ ಶಿವಕುಮಾರ್ ಹೇಳಿದ್ರು. ಇತ್ತ CM ಅವರು ಕೊಟ್ಟಿರುವಂತಹ ಪಟ್ಟಿಗೆ, ಸಿದ್ದರಾಮಯ್ಯ ಅವರು ಕೊಟ್ಟಿರುವಂತಹ ಪಟ್ಟಿಗೆ ಕೂಡ ರಾಹುಲ್ ಗಾಂಧಿ ಹೋಗ್ತಾ ಇಲ್ಲ. ಹೀಗಾಗಿ ಮುಂಬರುವಂತಹ ಚುನಾವಣೆಯನ್ನೇ ಗುರಿಯಾಗಿಟ್ಕೊಂಡು ರಾಹುಲ್ ಗಾಂಧಿ ಅವರು ಸರ್ವೆ ಮಾಡಿಸಿದ್ದಾರೆ. ಈ ಒಂದು ಸರ್ವೆ ಇವತ್ತು ಅಥವಾ ನಾಳೆ ಹೈಕಮಾಂಡ್ ಅಂಗಳಕ್ಕೆ ತಲುಪುತ್ತೆ ಅನ್ನುವಂಥದ್ದು ಒಂದ್ ಕಡೆ ಆದ್ರೆ, ಶನಿವಾರ ಇಬ್ಬರು ನಾಯಕರಿಗೆ ದೆಹಲಿಗೆ ಬರೋದಕ್ಕೂ ಕೂಡ ಪಲಾವ್ ಇಡಲಾಗುತ್ತೆ ಅನ್ನುವಂತ ಮಾಹಿತಿ ಇರುವಂತದ್ದು. ಸತೀಶ್. ಎಸ್ ದುರ್ಗೇಶ್, ಥ್ಯಾಂಕ್ ಯು ನಿಮ್ಮ ಮಾಹಿತಿಗಾಗಿ.